ನಿನ್ನೆ ನನ್ನ ಫ್ರೆಂಡ್ ಒಬ್ರು ಹುಷಾರಿಲ್ಲದೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು. ಅವ್ರಿಗೇನೋ ಎಮರ್ಜೆನ್ಸಿ ಬ್ಲಡ್ ಬೇಕು ಅಂತ ನಾನು ಕೇಳಿದ್ರು. ನಾನು ಸರಿ ಬ್ಲಡ್ ಡೊನೇಟ್ ಮಾಡೋಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡೆ. ಆ ಒಂದು ವಿಷಯನೇ ನಿಮ್ಮ ಜೊತೆ ಹಂಚ್ಕೊತೀನಿ. ನಿಮ್ಮಲ್ಲಿ ತುಂಬ ಜನರು ಗೊತ್ತು ನಮ್ಮ ಬ್ಲಡ್ನ ಯೂಸ್ ಮಾಡ್ಕೊಂಡು ಒಂದು 3ರಿಂದ 4 ಜೀವನ ಉಳಿಸ್ಬೋದು ಅಂತ. ಬಟ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ನಾವು ಬ್ಲಡ್ ಡೊನೇಟ್ ಮಾಡೋದ್ರಿಂದ ನಮಗೂ ತುಂಬಾ ಬೆನಿಫಿಟ್ಸ್ಗಳಿದೆ ಅಂತ. ಆ ವಿಷಯನೇ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಮೊದಲನೇ ವಿಷಯ ಬಂದು ಈಗಿರುವಂಥ ಯಂಗ್ ಜನ್ರೇಷನಲ್ಲಿ ತುಂಬ ಜನರಿಗೆ ಬಂದು ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಬಟ್ ನಾವು ರೆಗ್ಯುಲರ್ ಆಗಿ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ರಿಸ್ಕ್ ಬಂದು ಕಡಿಮೆ ಆಗುತ್ತೆ ಅಂತಾರೆ. ಅದು 80% ಕಡಿಮೆ ಆಗುತ್ತಂತೆ. ನೀವು ಹುಡುಗರಾಗಿದ್ರೆ 3 ತಿಂಗಳು ಒಂದ್ಸಲ ಬ್ಲಡ್ ಡೊನೇಟ್ ಮಾಡ್ಬೋದು. ಈ ವಿಡಿಯೋ ನೀವೇನಾದರೂ ಹೆಣ್ಮಕ್ಳು ನೋಡ್ತಾ ಇದ್ರೆ ನೀವು 4 ತಿಂಗಳು ಒಂದ್ಸಲ ಬ್ಲಡ್ ಡೊನೇಟ್ ಮಾಡ್ಬೋದು. ಎರಡನೇ ಬೆನಿಫಿಟ್ ಏನು ಅಂದರೆ ನಮ್ಮ ಬ್ಲಡ್ಡಲ್ಲಿರುವಂಥ ಕೊಲೆಸ್ಟ್ರಾಲ್ ಲೆವೆಲ್ ಬಂದು ಕಡಿಮೆ ಆಗುತ್ತಂತೆ ರೀ ಬ್ಲಡ್ ಡೊನೇಟ್ ಮಾಡೋದ್ರಿಂದ. ನಮ್ಮ ಚಾನಲಲ್ಲಿ ತುಂಬ ಜನ ಬಂದು ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡಬೇಕು ಅಂತಲೇ ಹೋರಾಡ್ತಾ ಇದ್ದೀರಾ. ಬಟ್ ಇದೊಂದು ಈಸಿ ವೇ ಅಂತ ತಿಳ್ಕೊಳ್ಳಿ. ಮೂರನೇ ಬೆನಿಫಿಟ್ ಬಂದು ನಮ್ಮ ಬ್ಲಡ್ ಪ್ರೆಷರ್ ಬಂದು ಕಡಿಮೆ ಆಗುತ್ತೆ. ಅಂದರೆ BP ಬಂದು ಕಂಟ್ರೋಲಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ತುಂಬಾ ರೋಗಗಳು ನಮಗೆ ಬರದೇ ಇರೋ ಥರ ಈ ಒಂದು ಬ್ಲಡ್ ಡೊನೇಟ್ ಬಂದು ಹೆಲ್ಪ್ ಮಾಡುತ್ತೆ